ಬಿಜೆಪಿ ರ್ಯಾಲಿ ನಡೆಸಿದ್ದಾಯಿತು. ಇದೀಗ ಬಿಜೆಪಿ ರ್ಯಾಲಿಗೆ ತಿರುಗೇಟನ್ನ ಕೊಡೋದಕ್ಕೆ ಕಾಂಗ್ರೆಸ್ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಕಾಂಗ್ರೆಸ್ನಿಂದಲೂ ಕೂಡ ಧರ್ಮಸ್ಥಳ ಚಲೋಗೆ ಬಿಗ್ ಪ್ಲಾನ್ ಹಾಕೊಳ್ಳಲಾಗಿದೆ. ಇದೇ ತಿಂಗಳ 23ನೇ ತಾರೀಕು ಬೃಹತ್ ರ್ಯಾಲಿಗೆ ಕೈಪಡೆ ಸಜ್ಜಾಗಿದೆ. ಹಾಗೆ ಈ ರ್ಯಾಲಿಯ ಸುಳಿವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ಎನ್ ಶ್ರೀನಿವಾಸ್. ನೆಲಮಂಗಲದಿಂದ ಧರ್ಮಸ್ಥಳಕ್ಕೆ ತೆರಳುವುದಕ್ಕೆ ನಿರ್ಧಾರ ಆಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಆರೋಪಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳ ಪರವಾಗಿ ನಾವಿದ್ದೀವಿ, ಹಾಗೆ ಬೃಹತ್ ರ್ಯಾಲಿಯನ್ನ ಮಾಡ್ತೀವಿ ಅನ್ನೋದಾಗಿ ಶ್ರೀನಿವಾಸ್ ಹೇಳಿದ್ದಾರೆ. ಧರ್ಮಸ್ಥಳಕ್ಕೆ ಶ್ರೀ ಮಂಜುನಾಥ ಸ್ವಾಮಿಗೆ ಮತ್ತೆ ಧರ್ಮಾಧಿಕಾರಿಗಳ ಪೀಠಕ್ಕೆ ಅಪಚಾರ ಅಪಕೀರ್ತಿ ತರಲಿಕ್ಕೆ ನಡೀತಾ ಇರತಕ್ಕಂತ ಪ್ರಯತ್ನಕ್ಕೆ ಜನಸಾಮಾನ್ಯರ ಒಂದು ಭಾವನೆಗೆ ಧರ್ಮಸ್ಥಳದ ಬಗ್ಗೆ ಇರತಕ್ಕಂತ ಭಕ್ತಿಗೆ ಚ್ಯುತಿ ಬರಬಾರದು. ಧರ್ಮಸ್ಥಳದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಏನು ಅಪಚಾರ ಅಪಕೀರ್ತಿ ತರ್ತಕ್ಕಂಥ ಕೆಲಸ ಒಂದು ಹುನ್ನಾರ ನಡೀತಾ ಇದೆ, ಅದನ್ನ ವಿರೋಧಿಸಿ ಧರ್ಮಸ್ಥಳದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಭಕ್ತಿಗೆ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸೇವಕನಾಗಿ ಮತ್ತೆ ಶಾಸಕನಾಗಿ ನಮ್ಮ ಅಧಿವೇಶನ ಮುಗಿದ ನಂತರ ಶನಿವಾರ ಕಾರುಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರುಗಳು ಧರ್ಮಸ್ಥಳದಕ್ಕೆ ಒಂದು ಯಾತ್ರೆಯನ್ನ ಕೈಗೊಂಡು ಧರ್ಮಾಧಿಕಾರಿಗಳಿಗೆ ಮತ್ತು ಧರ್ಮಸ್ಥಳದ ಎಲ್ಲ ಆಡಳಿತ ವರ್ಗದ ಪರವಾಗಿ ನಾವು ಇದ್ದೇವೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಧರ್ಮಸ್ಥಳದ ಭಕ್ತಿಯ ಧರ್ಮಸ್ಥಳದ ಸತ್ಯದ ಪರವಾಗಿ ನೀವು ಮಾಡ್ತಕ್ಕಂಥ ಸಮಾಜಮುಖಿ ಕಾರ್ಯಗಳ ಪರವಾಗಿ ನಾವಿದ್ದೇವೆ. ನೀವು ಈ ಅಪಪ್ರಚಾರಕ್ಕೆ ಎದೆಗುಂದಬಾರದು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾವು ಈ ಕಾರುಗಳ